SSLC ರಿಸಲ್ಟ್ ಚೆಕ್ ಮಾಡೋದು ಹೇಗಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. KARRESULTS.NICIN ಅಂತ ಸರ್ಚ್ ಮಾಡಿ ಎಂಟ್ರ್ ಹೊಡೆದು ಇಲ್ಲಿ ರಿಜಿಸ್ಟರ್ ನಂಬರ್ ಎಂಟ್ರ್ ಮಾಡ್ಬೇಕಿಲ್ಲಿ 2025 ರಿಜಿಸ್ಟರ್ ನಂಬರ್ ಎಂಟ್ರ್ ಮಾಡಿ ಫುಲ್ ಆಮೇಲೆ ಡೇಟ್ ಸೆಲೆಕ್ಷನ್ ಮಾಡ್ಕೋಬೇಕು. ಅವರು ಡೇಟ್ ಸೆಲೆಕ್ಷನ್ ಮಾಡ್ಕೊಂಡಾಗ ಮಂತ್ ಸೆಲೆಕ್ಟ್ ಮಾಡ್ಕೋಬೇಕು. ಮಂತ್ ಸೆಲೆಕ್ಟ್ ಮಾಡ್ಕೊಂಡ್ಮ್ಯಾಗ ಇಯರ್ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದರೆ ರಿಸಲ್ಟ್ ಶೋ ಆಗುತ್ತೆ. ಈಗ ನಾ ತೆಗೆದಿರೋ ಹುಡುಗಂದು 10th ಪಾಸ್ ಆಗೈತಿ. ಟೋಟಲ್ ಮಾರ್ಕ್ಸ್ 520 ತೆಗೆದಾನು.